ನಂದಿನಿ ನಕಲಿ ತುಪ್ಪ ಮಾರಾಟ ಪ್ರಕರಣದ ಕಿಂಗ್ ಪಿನ್ ಯಾರು ಅನ್ನೋ ಸಂಗತಿ ಈಗ ಪಟಾ ಬಯಲಾಗಿದ್ದು ಪೊಲೀಸರು ಆರೋಪಿಯ ಬೆನ್ನು ಬಿದ್ದಿದ್ದಾರೆ. ಅಷ್ಟಕ್ಕೂ ಯಾರು ಆ ಆರೋಪಿ, ಏನದು ಪ್ರಕರಣ, ಎಲ್ಲವನ್ನ ತೋರಿಸ್ತೀವಿ ನೋಡಿ. ಡೈರಿ ಉತ್ಪನ್ನಗಳಲ್ಲಿ ನಂದಿನಿ ದೇಶದಲ್ಲಿ ಎರಡನೇ ಅತಿದೊಡ್ಡ ಸಂಸ್ಥೆ. ಕರ್ನಾಟಕದ ಪ್ರೈಡ್. ಕರ್ನಾಟಕದ ಬಹುತೇಕ ಮನೆಗಳಲ್ಲಿ ನಂದಿನಿ ಉತ್ಪನ್ನ ಹಾಸುಹೊಕ್ಕಾಗಿದೆ. ಆದರೆ ಅದೇ ನಂದಿನಿ ಪ್ರಾಡಕ್ಟ್ ಅದೆಷ್ಟು ಸೇಫ್ ಅಂತ ನಮ್ಮನ್ನ ನಾವೇ ಪ್ರಶ್ನಿಸಿಕೊಳ್ಳುವಂತೆ ಮಾಡಿದ್ದ ನಕಲಿ ತುಪ್ಪ ಮಾರಾಟ ಗ್ಯಾಂಗ್ನ ಕಿಂಗ್ ಪಿನ್ ಯಾರು ಅನ್ನೋದು ಸದ್ಯಕ್ಕೆ ಗೊತ್ತಾಗಿದೆ. ಸದ್ಯ ಪೊಲೀಸರು ಆರೋಪಿಯ ಬೆನ್ನು ಬಿದ್ದಿದ್ದಾರೆ. ಸೇಮ್ ಟು ಸೇಮ್ ನಂದಿನಿ ಉತ್ಪನ್ನಗಳ ನಕಲು ಮಾರಾಟ. ನಕಲಿ ನಂದಿನಿ ತುಪ್ಪದ ರಾಯಭಾರಿ ಇದೇ ಶಿವಕುಮಾರ. ಸೇಮ್ ಟು ಸೇಮ್ ಬಾಕ್ಸ್, ಸೇಮ್ ಟು ಸೇಮ್ ಕವರ್. ಯಾರನ್ನಾದ್ರೂ ಕೇಳಿ ನೋಡಿ, ಎಳ್ಳಷ್ಟು ಅನುಮಾನಗಳು ಯಾರಿಗೂ ಬರೋಲ್ಲ. ಅಷ್ಟೊಂದು ನಾಜೂಕಾಗಿ ಕೆಎಂಎಫ್ನ ನಂದಿನಿ ತುಪ್ಪದ ನಕಲಿ ತುಪ್ಪ ಮಾರಾಟ ಜಾಲದ ಬೆನ್ನು ಬಿದ್ದ ಸಿಸಿಬಿ ಎಲ್ಲರ ಬುಡಕ್ಕೆ ಬಿಸಿ ನೀರು ಕಾಯಿಸಿತ್ತು. ಆದರೆ ಇಡೀ ಗ್ಯಾಂಗ್ನ ಲೀಡರ್ ಮಾತ್ರ ಯಾರು ಅಂತ ಗೊತ್ತಾಗಿರಲಿಲ್ಲ. ಇದೀಗ ಆರೋಪಿ ಯಾರು ಅನ್ನೋದನ್ನ ಪತ್ತೆ ಹಚ್ಚಿರೋಕಾಗಿ ಆರೋಪಿ ಶಿವಕುಮಾರ್ ಬೆನ್ನು ಬಿದ್ದಿದೆ. ಅಷ್ಟಕ್ಕೂ ಯಾರು ಈ ಶಿವಕುಮಾರ್, ಅವನ ಖರಾಬ್ ಹಿಸ್ಟರಿಯನ್ನ ತೋರಿಸ್ತೀವಿ ನೋಡಿ. ನಕಲಿ ನಂದಿನಿ ತುಪ್ಪದ ಜಾಲಕ್ಕೆ ಶಿವಕುಮಾರ ಎಂಬಾತನೇ ಕಿಂಗ್ ಪಿನ್ ಎನ್ನಲಾಗಿದೆ. ಈತ ಈ ಹಿಂದೆ ಅಂದ್ರೆ 2021ರಲ್ಲಿ ಮೈಸೂರು ಪೊಲೀಸರಿಂದ ಬಂಧಿತನಾಗಿದ್ದ. ಸದ್ಯ ಜೈಲಿನಿಂದ ಹೊರಬಂದು ಮತ್ತೆ ನಕಲಿ ದಂಧೆಯನ್ನೇ ಶುರು ಮಾಡಿದ್ದಾನೆ ಅಂತ ಹೇಳಲಾಗ್ತಿದೆ. ಸದ್ಯ ಶಿವಕುಮಾರನಿಗಾಗಿ ಬೆಂಗಳೂರು ಸಿಸಿಬಿ ಪೊಲೀಸರು ತೀವ್ರ ಹುಡುಕಾಟ ನಡೆಸುತ್ತಿದ್ದಾರೆ. ಇನ್ನು ಇಡೀ ಪ್ರಕರಣ ಬೆಳಕಿಗೆ ಬರಲು ಕಾರಣನಾಗಿದ್ದ ಆರೋಪಿ ಮಹೇಂದ್ರನಿಗೆ ಕೋರ್ಟ್ ಮಧ್ಯಂತರ ಜಾಮೀನು ನೀಡಿದೆ. ಮಹೇಂದ್ರನನ್ನ ಬಂಧಿಸಿದ್ದ ಸಿಸಿಬಿ ಪೊಲೀಸರು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ರು. ಈ ವೇಳೆ ಮಹೇಂದ್ರನ ಪರ ವಕೀಲರು ಸೋಮವಾರ ಮಹೇಂದ್ರನ ಮಗಳ ಮದುವೆ ಇದ್ದು ಜಾಮೀನು ಮಂಜೂರು ಮಾಡುವಂತೆ ಮನವಿ ಮಾಡಿದ್ರು. ಮನವಿ ಪುರಸ್ಕರಿಸಿದ ಕೋರ್ಟ್ ಮಧ್ಯಂತರ ಜಾಮೀನು ಮಂಜೂರು ಮಾಡಿದೆ. ಸದ್ಯ ನಕಲಿ ದಂಧೆಯ ಸೂತ್ರಧಾರನಿಗಾಗಿ ಸಿಸಿಬಿ ಬಲೆ ಹೆಣೆದಿದ್ದು, ಆರೋಪಿಯ ಬಂಧನದ ನಂತರ ಮತ್ತಷ್ಟು ಆಘಾತಕಾರಿ ಸತ್ಯಗಳು ಹೊರಬಂದರೂ ಅಚ್ಚರಿಯೇನಿಲ್ಲ. ರಾಚಪ್ಪಾಜಿ ನಾಯ್ಕ್, ಟಿವಿ9 ಬೆಂಗಳೂರು.